ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋದವರು ಅವರ ಅಫಿಷಿಯಲ್ ಪೇಜಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ನಿಮ್ಮ ಪ್ರೊಫೈಲಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಪ್ರೊಫೈಲಲ್ಲಿ ಆರ್ಡರ್ ಕಾಪಿ ಸಿಗುತ್ತೆ. ಆರ್ಡರ್ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತೆಗೆದು ಇಟ್ಕೊಂಡಿರಿ. ಪ್ರಿಂಟೌಟ್ ತೆಗೆದು ಇಟ್ಕೊಂಡಿರುವಂಥದ್ದು ಯಾವುದೇ ಆದಂಥ ಆರ್ ಟಿ ಒ ಆಗಲಿ, ಟ್ರಾಫಿಕ್ ಪೊಲೀಸ್ ಆಗಲಿ ಅಥವಾ ಆಟೋದವರೇ ಆಗಲಿ, ಯಾರಾದರೂ ನಿಮ್ಮನ್ನು ಹಿಡಿದ್ರು ಅಂತ ಅಂದರೆ ಈ ಆರ್ಡರ್ ಕಾಪಿನ ಅವರಿಗೆ ತೋರಿಸ್ತಿದ್ದಂಗೆ ನಿಮ್ಮನ್ನ ಏನೂ ಕೇಳಲ್ಲ, ಅವರು ಬಿಟ್ಬಿಡ್ತಾರೆ. ಆರ್ ಟಿ ಒದವರಾದರೂ ಬಿಡ್ತಾರೆ, ಟ್ರಾಫಿಕ್ ಪೊಲೀಸ್ ಅವರಾದರೂ ಬಿಡ್ತಾರೆ, ಆಟೋದವರಾದರೂ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಏನು ಹೇಳಬೇಕು ಅಂತ ಅಂದರೆ, ಈ ಆರ್ಡರ್ ಕಾಪಿ ತೋರಿಸಿದ್ರು ಕೂಡ ಯಾವುದೇ ಆದಂಥ ಆರ್ ಟಿ ಒದವ್ರು ಬಿಡ್ತಾ ಇಲ್ಲ, ಟ್ರಾಫಿಕ್ ಪೊಲೀಸ್ ಅವರು ಬಿಡ್ತಾ ಇಲ್ಲ, ಫೈನ್ ಆಗ್ತಾ ಇದ್ದಾರೆ, ಸೀಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಆರ್ಡರ್ ಕಾಪಿನ ತೋರ್ಸೋದಕ್ಕಿಂತ ಮುಂಚೆಲಿ ಏನಾಗ್ತಾ ಇದೆ ಅಂತ ಅಂದರೆ, ಈಗ ಆರ್ ಟಿ ಒದವರು ಬಂದು ಬೈಕ್ ಟ್ಯಾಕ್ಸಿ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಅವರು ಬಂದು ಬೈಕ್ ಟ್ಯಾಕ್ಸಿಯವ್ರನ್ನ ಇಟ್ಕೊಂಡು ಅವ್ರಿಗೆ ಫೈನ್ ಹಾಕೋದಂತೆ. ಆಮೇಲೆ ತುಂಬ ಕಷ್ಟ ಆಯಿತು ಗೈಸ್, ಒಂದು 3-4 ದಿವಸ ತುಂಬ ಕಷ್ಟ ಆಯಿತು. ಹೋಗಿ ಬೈಕ್ ಬಿಡಿಸ್ಕೊಳೋದು ಇದೆಲ್ಲ ಕಷ್ಟ, ಯಾವುದು ಕೂಡ ಈಸಿ ಅಲ್ಲ. ಅವರು ಅಫಿಡೇವಿಟ್ ಮಾಡಿಸ್ಕೊಂಡ್ರು, ಇನ್ನೊಂದ್ಸಲ ನಾವು ಬೈಕ್ ಟ್ಯಾಕ್ಸಿ ಮಾಡಲ್ಲ, ಇದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಅವರು ಅಫಿಡೇವಿಟ್ ಮಾಡಿಸ್ಕೊಂಡ್ರು. ಆಮೇಲೆ ನಮ್ಮ RC ಅವರೇ ಹ್ಯಾಂಡ್ ಓವರಲ್ಲಿ ಇಟ್ಕೊಂಡಿದ್ದಾರೆ. ಒಂದು ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದರೆ, ಅದು 1 ತಿಂಗಳಾದ್ಮೇಲೆ ಬರುತ್ತಾ, 3 ತಿಂಗಳಾದ್ಮೇಲೆ ಬರುತ್ತಾ, ಅದು ನಮ್ಗೆ ಇನ್ನೂ ಗೊತ್ತಿಲ್ಲ. ಈಗ ಅಫಿಡೇವಿಟ್ ಮಾಡಿಸ್ಕೊಂಡಿದ್ರಲ್ವಾ, ಅಫಿಡೇವಿಟ್ನ ಈಗ ಬೇಕು ಅಂದರೆ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ ಹತ್ರನೂ ಅಫಿಡೇವಿಟ್ಗಳು ಸಿಗುತ್ತೆ. ಅಗ್ರಿಮೆಂಟ್ ಮಾಡಿಸ್ಕೊಂಡಿರಲ್ಲ ಅವರು, ಅಗ್ರಿಮೆಂಟು ಸಿಗುತ್ತೆ. ಆ ಅಗ್ರಿಮೆಂಟ್ನ ಈಸ್ಕೊಂಡು ನೀವು ಕೋರ್ಟಲ್ಲಿ ಫೈಟ್ ಮಾಡಬಾರ್ದು. ಅಂದರೆ ಈಗ ಆರ್ ಟಿ ಒ ಆಫೀಸ್ಗೆ ಹೋಗ್ಬೋದಲ್ಲ, ಈ ಆರ್ಡ್ರ್ ಏನು ನಮಗೆ ಕೊಟ್ಟಿದ್ರೋ, ನಮಗೆ ಕೊಟ್ಬಿಟ್ಟು ನೀವು ಕೇಳ್ರಿ ಅಂತ ಇದ್ದೀರೋ, ಅದ್ರ ಬದಲು ಅದೇ ಆರ್ಡ್ರ್ ಇಟ್ಕೊಂಡೋಗಿ ನೀವೇ ಕೇಳಿ. ನೀವೇ ಹೋಗಿ ಆರ್ ಟಿ ಒ ಹತ್ರ ಕೇಳಿ ಅಥವಾ ಕೋರ್ಟಲ್ಲಿ ಕೇಳ್ತಿರೋ, ಯಾರ ಹತ್ರ ಕೇಳ್ತಿರೋ ಗೊತ್ತಿಲ್ಲ ನಮಗೆ. ಡೈರೆಕ್ಟಾಗಿ ಇವಾಗ ಫಸ್ಟ್ ನಮಗೆ ಸ್ಟಾರ್ಟಿಂಗಲ್ಲಿ ಇವಾಗ ಆರ್ ಟಿ ಒದವ್ರು ಏನು ಹೇಳಿದ್ರು ಹೇಳಿ, ಯಾರು ಕೂಡ ಬೈಕ್ ಟ್ಯಾಕ್ಸಿ ಮಾಡಬೇಡಿ, ಬೈಕ್ ಟ್ಯಾಕ್ಸಿ ಮಾಡಿದ್ರೆ ನಾವು ಹಿಡಿತೀವಿ, ಫೈನ್ ಹಾಕ್ತೀವಿ, ನಿಮ್ಮ RC ಇಸ್ಕೊಂಡು ಸೀಸ್ ಮಾಡ್ತೀವಿ, DL ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ವಿಡಿಯೋದಲ್ಲಿ ಬಂದು ಹೇಳಿರೋದು. ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಒಬ್ಬರು, ಅದು ಓಂಕೇಶ್ವರಿ ಮೇಡಮ್ ಅಂತ ಇದ್ರಲ್ಲ, ಅವ್ರು ಬಂದು ಹೇಳಿದ್ರು. ಅದೇ ರೀತಿಯಲ್ಲಿ ಯಾರ ಕೈಲಾದರೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ಸಿ, ಈಗ ಆರ್ಡರ್ ಕಾಪಿ ಇವ್ರು ಕೊಟ್ಟಿದ್ದಾರೆ, ಈ ಆರ್ಡರ್ ಕಾಪಿ ರನ್ನಿಂಗ್ ಇದೆ, ಈ ಆರ್ಡರ್ ಕಾಪಿ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಯಾರು ಕೂಡ ಇನ್ಮೇಲೆ ಬೈಕ್ ಟ್ಯಾಕ್ಸ್ ಯಾವುದೇ ಆದಂಥ ಆರ್ ಟಿ ಒದವ್ರು ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾರ ಹತ್ರ ಆದರೂ ಒಂದು ಅಫಿಷಿಯಲ್ ಆಗಿ ಹೇಳಿಸಿ. ಅದು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಇವಾಗ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ ಬಿಟ್ಟಂಗೆ ಆಯ್ತು. ಇಲ್ಲಿ ಅವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ, ಇಲ್ಲಿ ನೀವು ನಮ್ಮನ್ನ ಬಿಡಿ. ಇವಾಗ ನಮಗೆ ಎಲ್ಲ ಆರ್ಡರ್ ಕಾಪಿಗಳು ಕೊಟ್ಟು ನಾವೇ ಹೋಗಿ ಕೇಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವೇ ಕೇಳಿ, ನೀವು ಫೈಟ್ ಮಾಡಿ. ಆಮೇಲೆ ಮೊದಲನೇದಾಗಿ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ಬೇಕು, ಈ ಆರ್ಡರ್ ಕಾಪಿಯಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೋಟಲಾಗಿ 3 ಶೀಟ 2 ಶೀಟ ಹಾಕಿದ್ದಾರೆ. ಮೊದಲನೇದಾಗಿ ಇದನ್ನ ನೋಡಿ, ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಾನು ಹಾಕಿರ್ತೀನಿ ನಾನು ನಿಮಗೆ. ಮೊದಲನೇದಾಗಿ ಇದು ಆರ್ಡರ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದಲ್ಲ, ಇದು ಆರ್ಡರ್, ಇದು ಮಾಡಿರೋದು ರ್ಯಾಪಿಡೋ ಕಂಪ್ನಿರು. ಈಗ ಫಸ್ಟ್ನೇದು ಏನಿದೆಯೋ ಅದು ಆರ್ಡರು. ಈಗ ಕೆಳಗಡೆ ಇರೋದೆಲ್ಲ ಕೋರ್ಟ್ ಆರ್ಡರ್ದು ಟೋಟಲಾಗಿ 151 ಪಾಯಿಂಟ್ ಇರೋದು. 151 ಪಾಯಿಂಟಲ್ಲಿ ಇವರು 69ನೇ ಪಾಯಿಂಟ್ನ ಎತ್ಕೊಂಡಿದ್ದಾರೆ. 69ನೇ ಪಾಯಿಂಟ್ನ ಎತ್ಕೊಂಡು ಇವರು ಏನು ಮಾಡಿದ್ದಾರೆ ಅಂತ ಅಂದರೆ, ಅದಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ಅವ್ರು ಆರ್ಡರ್ ಮಾಡಿದ್ದಾರೆ. ಅಂದರೆ ನೀವು ಗಮನಿಸ್ಬೋದು, ಇದರಲ್ಲಿ ರ್ಯಾಪಿಡೋ ಅಂತ ಹಾಕಿದರೆ, ಜೊತೆಯಲ್ಲಿ ಕೆಳಗಡೆಯಲ್ಲಿ ಅವ್ರದ್ದು ಪ್ರೈವೇಟ್ ಲಿಮಿಟೆಡ್ ಅದು ಕೂಡ ಹಾಕಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಹಾಕಿರುವಂಥದ್ದು ಆರ್ಡರ್ ಕಾಪಿದು. ಅಂದರೆ ಆರ್ಡರ್ ಕಾಪಿಲಿ ಟೋಟಲಾಗಿ ಹೇಳ್ತಾವ 151 ಪಾಯಿಂಟ್ ಇರೋದು ಗೈಸ್, ಒಂದಲ್ಲ ಎರಡಲ್ಲ, 151 ಪಾಯಿಂಟು. 151 ಪಾಯಿಂಟಲ್ಲಿ ಇವರು 69 ಪಾಯಿಂಟ್, 151 ಅಲ್ಲ ಅನ್ಸುತ್ತೆ, 153 ಅಂದರೆ ತುಂಬ ದಿವಸ ಇದಲ್ಲ, ನಾನು ಮರ್ತ್ಬಿಟ್ಟಿನಿ. 150 ಮೇಲೇನೇ ಇದೆ. 150 ಮೇಲಿರೋ ಪಾಯಿಂಟಲ್ಲಿ ಇವರು 69ನೇ ಪಾಯಿಂಟ್ನ ಇವರು ಎತ್ಕೊಂಡಿದ್ದಾರೆ. 69ನೇ ಪಾಯಿಂಟ್ನ ಎತ್ಕೊಂಡು ಇವರು ಕ್ಲಿಯರಾಗಿ ಇವಾಗ ಇವ್ರಿಗೆ ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಆರ್ಡ್ರಲ್ಲಿ ನಾನು ಹೇಳ್ತಾವ ಮುಂಚೆನೂ ಅಷ್ಟೇ, ಇವಾಗೂ ಅಷ್ಟೇ, ಆರ್ಡ್ರ್ ಆಗಿರೋದು ಹೈಕೋರ್ಟ್ ಆರ್ಡ್ರಲ್ಲಿ. ಇಲ್ಲಿ ಯಾರು ಕೂಡ ಬಂದು ಇದನ್ನು ಚೇಂಜ್ ಮಾಡೋದಾಗಲಿ ಅಪ್ಡೇಟ್ ಮಾಡೋದಾಗಲಿ ಯಾರ ಕೈಲೂ ಆಗಲ್ಲ. ಈಗ ಆರ್ಡ್ರಲ್ಲಿ ಏನಾಗಿದೆಯೋ ಆರ್ಡ್ರ್ ಅಷ್ಟೇ. ಅದು ಆರ್ಡ್ರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾನು ಪ್ರತಿ ಸಲನೂ ಹೇಳಿದ್ದೀನಿ, ಈ ಸಲನೂ ಕೂಡ ಹೇಳ್ತೀನಿ, ತಲೆಯಲ್ಲಿ ಇಟ್ಕೊಳ್ಳಿ. ಆರ್ಡ್ರ್ ಆಗಿರೋದು ಯಾವ ರೀತಿ ಅಂತ ಅಂದರೆ, ಎಲ್ಲೋ ಬೋರ್ಡಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ಆಗಿರೋದು. ಅಂದರೆ ನಾವು ಬೈಕ್ ಟ್ಯಾಕ್ಸಿ ಓಡಿಸ್ಬೇಕು ಅಂತ ಇರೋರು ಏನು ಮಾಡಬೇಕು ಅಂತ ಅಂದರೆ, ಆರ್ ಟಿ ಒದಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ನ ಯಾವುದೇ ಕಾರಣಕ್ಕೂ ಆರ್ ಟಿ ಒದವ್ರು ರಿಜೆಕ್ಟ್ ಮಾಡೋಂಗಿಲ್ಲ. ಬೈಕ್ ಟ್ಯಾಕ್ಸಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಲೇ ಕೋರ್ಟ್ ಹೇಳಿರೋದು. ಇವ್ರಿಗೂ ಅಷ್ಟೇ, ಅಗ್ರಿಗೇಟರ್ಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡಿ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡಿ ಅಂತಲೇ ಹೇಳಿರೋದು. ಅದು ಬಿಟ್ಬಿಟ್ಟು ಈಗ ಯಾವುದ್ಯಾವುದೋ ಪಾಯಿಂಟಿಗೆ ಒಂದೊಂದು ಪಾಯಿಂಟ್ ಇಟ್ಕೊಂಡು ಒಬ್ಬೊಬ್ರು ಇವಾಗ ವಾದ ಮಾಡೋಕ್ಕಾಗಲ್ಲ. ಟೋಟಲಾಗಿ ಫೈನಲಾಗಿ ಏನು ಬಂದಿದೆಯೋ ಅದೇ ಡಿಸಿಷನ್ನು. ಈಗ ಕೋರ್ಟ್ ಆರ್ಡ್ರನ್ನ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ಅಪ್ಡೇಟ್ ಮಾಡೋಕ್ಕಾಗಲ್ಲ. ಅದು ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲೋದ್ರೂ ಕೂಡ ನಮ್ಗೆ ಈಸಿಯಾಗಿ ಸಿಗುತ್ತೆ. ಬಟ್ ಇವ್ರು ಹೇಳ್ತಾವ, ಇವ್ರಿಗೆ ಬೇಕಾಗಿರುವಂಥ ಒಂದು ಫೇವರೇಟ್ ಆಗಿರುವಂಥ ಒಂದು ಪಾಯಿಂಟ್ನ ತೊಗೊಂಡು ಇಟ್ಕೊಂಡು ಆರ್ಡರ್ ಕಾಪಿ ಇದೊಂದೇ ಇರೋದು ಆರ್ಡರ್ ಕಾಪಿ ಅನ್ನೋ ರೀತಿಯಲ್ಲಿ ಅವ್ರು ತೋರಿಸ್ತಾರೆ. ಟೋಟಲಾಗಿ 150 ಸಮಥಿಂಗ್ ಇದೆ. ಅದೇ ಹೇಳ್ತಾವ ಗೈಸ್, ಇಷ್ಟೇ ಆಗಿರೋದು. ಎಲ್ಲೋ ಬೋರ್ಡಲ್ಲಿ ಮಾಡೋಂಗಿಲ್ಲ, ಎಲ್ಲೋ ಬೋರ್ಡಲ್ಲಿ ಮಾಡಬೇಕು.
ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ. ಎಲ್ಲೋ ಬೋರ್ಡಿಗೆ ಅವಕಾಶ ಕೊಡಬೇಕು ಅಂತಲೇ ಹೇಳಿರೋದು. ಎಲ್ಲೋ ಬೋರ್ಡಿಗೆ ಅವಕಾಶ ಕೊಡಿ ಅಂತ ಹೇಳಿರೋದು. ಯಾವುದೇ ಕಾರಣಕ್ಕೂ ನಿರಾಕರಿಸಂಗಿಲ್ಲ ಅಂತ ಕೋರ್ಟ್ ಹೇಳಿದ್ರು ಕೂಡ ಇವರು ನಿರಾಕರಿಸಿ ನಾವಿಲ್ಲ ಇದನ್ನು ಚಾಲೆಂಜ್ ಮಾಡ್ತೀವಿ, ನಾವು ಇದನ್ನು ಫೈಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಇಲ್ಲಿ ಯಾವುದ್ಯಾವುದೋ ಪಾಯಿಂಟ್ ಇಟ್ಕೊಂಡು ಅದೇ ಹೇಳ್ತಾವ ಇವಾಗ ನಾವು ಫೈಟ್ ಮಾಡಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈಗ ಆರ್ಡರ್ ಕಾಪಿ ಇಟ್ಕೊಂಡಾಗಿ ನಾವೆಲ್ಲ ಕಡೆ ಇವಾಗ ಫೈಟ್ ಮಾಡೋಕ್ಕಾಗಲ್ಲ. ಈಗ RTO ಹಿಡಿದ್ರೆ ನಮ್ಮದು ಬೈಕು ಗುರು, ಅದು ಇವಾಗ ನಮ್ಮ RC ಕಾರ್ಡ್ ತೊಗೊಳ್ತಾ ಇರೋದು ಅವರು ಯಾವುದಾದಂಥ ಕಂಪ್ನಿದಾಗಲಿ ಬೇರೆ ಯಾರೋ ತೊಗೊಳ್ತಾ ಇಲ್ಲ. ನಾವು ಕಷ್ಟಪಟ್ಟು ದುಡ್ದು ತಗೊಂಡಿರೋಂಥ ಬೈಕ್ದು ಇವರು RC ಕಾರ್ಡ್ನ ಕಿತ್ಕೊಳ್ತಾ ಇರೋದು. RC ಕಾರ್ಡ್ ಇಟ್ಕೊಂಡಿಲ್ಲ ಅಂತ ಅಂದಿದ್ರೆ ಬರೀ ಫೈನ್ ಆಗಿದ್ರೆ ನೀವು ಕಂಪ್ನಿಗೆ ಕಟ್ಕೊಡ್ತಾ ಇರಲ್ಲ ಬಿಡು, ಹೆಂಗೆ ಕಂಪ್ನಿಗೆ ಕೊಟ್ಕೊಡ್ತಾ ಇದ್ದಾರೆ, ಮಾಡ್ಬೋದು, ರಿಸ್ಕ್ ತೊಗೊಂಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡ್ಬೋದಾಗಿತ್ತು. ಮೇನ್ ಅಫಿಡವಿಟ್ ಜೊತೆಯಲ್ಲಿ ನಮ್ಮ RC ಇಟ್ಕೊಳ್ತಾ ಇದ್ದಾರೆ. ಫಸ್ಟ್ನೇ ಸಲ ಏನಾಯಿತು ಅನ್ನೋದು ನೋಡಿದ್ರೆ, ಎರಡನೇ ಸಲ ಏನಾಗ್ಬೋದು ಅಂತ ಹೇಳ್ಬಿಟ್ಟು ನಾವು ಊಹೆನೂ ಮಾಡೋಕ್ಕಾಗಲ್ಲ. ಆ ರೀತಿಯಲ್ಲಿ RTOದವರು ನಮ್ಮ ಮೇಲೆ ಕ್ರಮ ತಗೋಬೋದು, ನಮ್ಮ ಬೈಕ್ ಮೇಲೆ ಕ್ರಮ ತಗೋಬೋದು. ಗೊತ್ತಾಯ್ತಾ? ಇವಾಗ ಯಾರೋ ಇವ್ರು ಹೇಳಿದ್ದಾರೆ, ಇವರು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ವೀಡಿಯೋ ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕಾರಣದಿಂದ ಹೋಗ್ಬಿಟ್ಟು ನಾವೆಲ್ಲರ ಹತ್ರನೂ ವಾದ ಮಾಡೋಕ್ಕಾಗಲ್ಲ. ಇದು ಪ್ರಿಂಟೌಟ್ನ ಅವ್ರಿಗೆ ತೋರಿಸಿದ್ರು ಕೂಡ ಏನಿಲ್ಲಿ ಫೈನ್ ಆಗ್ತಲೇ ಬಿಡಲ್ಲ, ನಮ್ಮ ಬೈಕ್ನ ಸೀಸ್ ಮಾಡೇ ಮಾಡ್ತಾರೆ, ಫೈನ್ ಅಂತೂ ಆಗ್ತಾನೆ ಇದೆ. ಇವಾಗ ಇನ್ನೊಂದು, ಈಗ ನೀವು ಎಲ್ಲರಿಗೂ ಕೂಡ ಇವಾಗ ಫೈನ್ ಕಟ್ಕೊಟ್ರಲ್ಲ, ಫೈನ್ ಯಾಕೆ ಕಟ್ಕೊಟ್ರಿ? ಫೈನ್ ಕಟ್ಕೊಂಡ್ಲೇಬಾರ್ದಾಗಿತ್ತು, ಹಂಗೆ ಫೈಟ್ ಮಾಡಬೇಕಾಯ್ತು ಹೋಗಿ RTOದವ್ರ ಹತ್ರ. ಇದೇ ರೀತಿಯಲ್ಲಿ ಈಗ ಇದೇ ಆರ್ಡರ್ ಕಾಪಿ ತೊಗೊಂಡೋಗಿ, ಈಗ ಏನು ನೀವು ನಮಗೆ ಆರ್ಡರ್ ಕಾಪಿ ಕೊಟ್ಟಿರಲ್ಲಪ್ಪ, ಈಗ 3 ಪೇಜಿಂದು, ಆ 3 ಪೇಜಿನ ಆರ್ಡರ್ ಕಾಪಿ ತೊಗೊಂಡೋಗಿ 3 ಪೇಜಿನ ಆರ್ಡರ್ ಕಾಪಿ ತೊಗೊಂಡೋಗಿ ನೀವು ಫೈಟ್ ಮಾಡ್ಬೇಕಾದ್ರೆ RTOದವ್ರ ಹತ್ರ ಫೈಟ್ ಮಾಡಿ. ಈ ಥರ ಇದೆ ಆರ್ಡ್ರು, ಈ ಥರ ಆರ್ಡರ್ ಕಾಪಿ ಇದೆ ನಮ್ಮ ಹತ್ರ, ನೀವು ಹೇಗೆ ಫೈನ್ ಆಗ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ? ಅಂದರೆ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಏನು ಫೈನ್ ಆಗ್ತಾ ಇದ್ದೀರಾ ನೀವು ಅಂತ ಹೋಗ್ಬಿಟ್ಟು ಡೈರೆಕ್ಟಾಗಿ ಅವ್ರನ್ನೇ ಕೇಳ್ಬೋದಲ್ಲ. ಇಲ್ಲಿ ನಮಗೆ ದುಡ್ಡು ಕೊಡ್ತಾ ಇದ್ದೀರಾ, ನಾವು ಕಟ್ಟಿರುವಂಥ ಫೈನ ನೀವು ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿಲ್ಲ. ಅದೊಂದು ಖುಷಿ ವಿಷಯ. ಏನಕ್ಕೆ ಅಂತಂದರೆ ಫೈನ್ ಯಾರು ಕಟ್ಕೊಡ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಖುಷಿ ಪಡಬೇಕು. ಅದರಿಂದಾಗಿ ಅವರು ಫೈನ್ ಕೊಟ್ಕೊಟ್ಟಿದ್ದಾರೆ. ಬಟ್ ಫೈನ್ ಕಟ್ಟೋದಕ್ಕಿಂತ ಅವ್ರ ಹತ್ರ ಹೋಗಿ ಮಾತಾಡ್ಬೋದಲ್ಲ, ನೀವು ಏನಕ್ಕೆ ಫೈನ್ ಹಾಕ್ತಾ ಇದ್ದೀರಾ? ಇವಾಗ ಫೈನ್ ಹಾಕ್ಬೇಡ್ರಿ, ಯಾವುದೇ ಕಾರಣಕ್ಕೂ ನೀವು ಫೈನ್ ಹಾಕ್ಬೇಡ್ರಿ. ಫೈನು ಈ ಥರ ಇಲ್ಲಿಗಲ್ ಅಲ್ಲ, ಇದು ಇಲ್ಲಿಗಲ್ ಅಲ್ಲ ಅಂದಮೇಲೆ ಇಲ್ಲಿಗಲ್ ಕೆಲಸ ಮಾಡಿಲ್ಲ ಇವರು ಅಂತ ಅಂದರೆ ನೀವು ಹೇಗೆ ಫೈನ್ ಹಾಕ್ತೀರಾ? ಇವ್ರನ್ನಾಗೆ ಯಾರಿಗೂ ಕೂಡ ಫೈನ್ ಹಾಕ್ಲೇಬೇಡ್ರಿ ಅಂತ ಹೇಳ್ಬಿಟ್ಟು ಇವರೇ ಹೋಗಿ ಹೇಳ್ಬೋದಲ್ಲ. ಈ ಕಡೆ ಇವರು ಹೋಗಿ ಅವ್ರ ಹತ್ರ ಮಾತಾಡಲ್ಲ, ಏನು ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಹೇಳ್ತಾವ ಗೈಸ್, ಅವರು ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ, ಕಂಪ್ನಿಯವರು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಎಲ್ಲರೂ ಕೂಡ ಇವಾಗ ನಮ್ಮನ್ನೇ ಟಾರ್ಗೆಟ್ ಮಾಡಿ ಒಂಥರ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ನಾವು. ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಅಷ್ಟೇ ಮಧ್ಯದಲ್ಲಿ ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ. ಈ ಕಡೆ ಪಾಪ ಬೈಕ್ ಟ್ಯಾಕ್ಸಿ ಮಾಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬಿಡೋಕ್ಕೂ ಆಗ್ತಾ ಇಲ್ಲ, ಬೇರೆ ಕೆಲಸಕ್ಕೆ ಹೋಗಿ ಜಾಯ್ನ್ ಆಗೋಕ್ಕೂ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಬಂದಾಗಲೇ ಇದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರೆ ಯಾರು ಕೂಡ ಮಾಡ್ತಾನೆ ಇರಲಿಲ್ವಲ್ಲ. ಇಷ್ಟು ದಿನ ಬಿಟ್ಟರು, ಇವಾಗ ಸರ್ಕಾರಕ್ಕೆ ಇವಾಗ ಜ್ಞಾನೋದಯ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಈ ಪ್ರಾಬ್ಲಮ್ ಅಂತೂ ಸದ್ಯಕ್ಕೆ ಬಗೆಹರಿಯಲ್ಲ ಗೈಸ್. ನನ್ನ ಅನಿಸಿಕೆ, ಇವ್ರು ಏನೇ ತೋರಿಸಿದ್ರು ಕೂಡ ಅಲ್ಲಿ ನಿಮ್ಮ ಬೈಕ್ ಹಿಡಿತಾ ಇದ್ದಾರೆ, ನಿಮ್ಮ ಆಸೆ ಹಿಡಿತಾ ಇದ್ದಾರೆ ಅಂತಂದರೆ ನಿಮ್ಮ ರಿಸ್ಕ್ ಮೇಲೆ ನೀವು ಮಾಡಂಗಿದ್ರೆ ಮಾಡ್ಬೋದು ಅಷ್ಟೇ. ನಾನು ಮಾಡಿ ಅಂತಲೇ ಹೇಳ್ತಾ ಇಲ್ಲ, ಮಾಡಬೇಡ ಅಂತಲೇ ಹೇಳ್ತೀನಿ. ಬಟ್ ರಿಸ್ಕ್ ಎಲ್ಲ ನಿಮ್ಮದೇ ರಿಸ್ಕು. ಈ ಕಂಪ್ನಿರು ತೊಗೊಳಲ್ಲ ರಿಸ್ಕು. ನಾವು ಯೂಟ್ಯೂಬಲ್ಲಿ ಎಷ್ಟೊಂದು ಜನ ವೀಡಿಯೋ ಮಾಡ್ತಾವ್ರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋರು, ಅವರು ಕೂಡ ಯಾರು ಕೂಡ ನಿಮ್ಮ ರಿಸ್ಕ್ನ ತೊಗೊಳೋದೇ ಇಲ್ಲ. ನಿಮ್ಮ ರಿಸ್ಕ್ನ ನೀವೇ ತೊಗೋಬೇಕಾಗತ್ತೆ. RTOದವ್ರು ಬೈಕ್ ಹಿಡಿದ್ರೆ ಆ ರಿಸ್ಕು ನೀವೇ ತೊಗೋಬೇಕು, ಬಿಡ್ಸ್ಕೊಂಬರೋ ರಿಸ್ಕು ನೀವೇ ತೊಗೋಬೇಕು. RC ಸೀಸ್ ಮಾಡ್ಕೊಂಡಿದ್ರೆ RC ವಾಪಸ್ ಇಸ್ಕೊಳೋಂಥ ರಿಸ್ಕು ನೀವೇ ತೊಗೋಬೇಕು. ಇಲ್ಲ RC ವಾಪಸ್ ಇಸ್ಕೊಡೋಂಥದ್ದು ಯಾವ ಕಂಪ್ನಿನೂ ಆ ರಿಸ್ಕ್ ಏನೂ ತೊಗೊಳಲ್ಲ. ಏನು ಫೈನ್ ಒಂದು ಕಟ್ಕೊಡ್ಬೋದು ಅಷ್ಟೇ. ಫೈನ್ ಕಟ್ಕೊಟ್ರೆ ಇಲ್ಲಿ ಮುಗಿದಿದ್ದಂಥ ಕೆಲಸ ತುಂಬ ಇದೆ. ಅಂದರೆ ಎಷ್ಟು ದಿನ ಟೈಮ್ ವೇಸ್ಟ್ ಹೇಳಿ? 4 ದಿವಸ 5 ದಿವಸ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ಎಕ್ಸ್ಟ್ರಾ ಬೇರೆ ಫೈನ್ಗಳೆಲ್ಲ ಹಾಕ್ತಾರೆ. ಆ ಫೈನ್ಗಳೆಲ್ಲ ನಾವೇ ಕಟ್ಟಬೇಕು ಅನ್ನೋದು ನಮ್ಮ ಫಾಲ್ಟ್. ಅದು ನಾವು ಕರೆಕ್ಟಾಗಿ ಡಾಕ್ಯುಮೆಂಟ್ ಇಟ್ಕೊಂಡಿದ್ದು ನಮ್ಮ ಫಾಲ್ಟ್. ಅದು ಯೋಚನೆ ಮಾಡಿ ಗೈಸ್. ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ರು ಅಂತ ಅಂದರೆ ದಯವಿಟ್ಟು ಯೋಚನೆ ಮಾಡಿ. ಮಧ್ಯದಲ್ಲಂತೂ ನಾವು ಸಿಗಾಕೋಬಿಟ್ಟಿದ್ದೀವಿ. ಇವಾಗ ಆ ಕಡೆ ಬದುಕಂಗೂ ಇಲ್ಲ, ಈ ಕಡೆ ಸಾಯಂಗೂ ಇಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಸದ್ಯಕ್ಕೆ ಬಂದು ತಲುಪಿದ್ದೀವಿ. ನೋಡೋಣ ಮುಂದೆ ಏನು ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾರತ್ತೆ. ಹೇಳ್ತಾವ, ಈ ಕಂಪ್ನಿಯವ್ರನ್ನ ನೆಚ್ಕೋಬೇಡಿ, ನಿಮ್ಮ ಒಂದು ರಿಸ್ಕ್ ಇದಂತೂ 100% ನಾನು ಹೇಳ್ತೇನೆ. ನಿಮ್ಮ ರಿಸ್ಕಲ್ಲೇ ಮಾಡೋಕೆ. ಏನಕ್ಕೆ ಪ್ರತಿ ಕಡೆನೂ ಹಿಡಿತಾ ಇದ್ದಾರೆ. ನಮ್ಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತಲ್ಲ, ಎಲ್ಲೇ ಹಿಡಿತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ಪ್ರತಿ ಕಡೆನೂ ಕೂಡ ಹಿಡಿತಾನೆ ಇದ್ದೀರಿ. ಹಿಡಿಯೋ ಸ್ಟಾಪ್ ಮಾಡಲಿ ಬೇಕಾದರೆ ಆವಾಗ ಮಾಡ್ಬೋದು. ಬಟ್ ಯಾವಾಗ ಇವರು ಹಿಡಿದಲ್ಲೇ ಸ್ಟಾಪ್ ಮಾಡ್ತಾರೆ, ಈ ಥರ ಅಲ್ಲಿ ಹಿಡಿತಾ ಇರ್ತಾರೋ ಅಲ್ಲಿವರೆಗೂ ಮಾಡೋಕ್ಕಾಗೋದೆಲ್ಲ ಕಷ್ಟ ಇದೆ. ಈಗ ಜೇಬಲ್ಲಿ 5,000 ಇಟ್ಕೊಂಡು ನಾವು ಓಡಾಡಬೇಕಾಗುತ್ತೆ. ಯೋಚನೆ ಮಾಡಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.